ಹೀಗೆ ಪ್ರತಿಯೊಂದು ಕಡೆಯಲ್ಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಹಿತರಕ್ಷಣೆಯನ್ನ ಸಿಎಂ ಕಾಪಾಡಬೇಕು. ಗಂಭೀರ ಸಮಯದಲ್ಲಿ ಸಿಎಂ ಹೋಗಿ ದೆಹಲಿಯಲ್ಲಿ ಕೂತಿದ್ದಾರೆ. ದೆಹಲಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸಿದಾರೋ ಇಲ್ವೋ ಗೊತ್ತಿಲ್ಲ. ವಾರಗಟ್ಟಲೆ ಹೀಗೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಆಡಳಿತ ಯಂತ್ರ ಕುಸಿದೋಗುತ್ತೆ. ಅದು ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇರುವಾಗ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಬರಗಾಲ ಇದೆ. ಮತ್ತೊಂದು ಕಡೆ ಅತಿವೃಷ್ಟಿ ಇದೆ. ಸಾಮಾನ್ಯ ಬಡವರು ಕೆಲವು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಜನಜಾನುವಾರುಗಳನ್ನು ಸಾಕಲಿಕ್ಕಾಗದೆ ಗೂಳೆ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಕಾವೇರಿ ಜಲವಿವಾದದಿಂದಾಗಿ ಗೊಂದಲ ಹುಟ್ಟಾಕಿದೆ ಮಂಡ್ಯದ ಕಡೆ. ಇಂಥ ಗಂಭೀರ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿರುವಾಗ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಜನತೆ ಇರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವರು ಮತ್ತು ಅವರ ಇಡೀ ತಂಡ ಹೆಚ್ಚು ಕಡಿಮೆ 5-6 ದಿವಸಗಳಿಂದ ದೆಹಲಿಯಲ್ಲಿ ಬಿಡುಬಿಟ್ಟಿದೆ. ಕಾರಣಗಳೇನೇ ಇರಬಹುದು. ರಾಹುಲ್ ಗಾಂಧಿಯವರು ಇವನು ಗಂಭೀರವಾಗಿ ಗಮನಿಸಿದ್ದಾರೆ ಇಲ್ವೋ, ಅಥವಾ ಪರಿಸ್ಥಿತಿ ಒತ್ತಡದಿಂದಾಗಿ ವಿಳಂಬ ಆಗಿದೆಯೋ, ಎಲ್ಲವೂ ನಮಗೆ ರಾಜ್ಯದ ಜನತೆಗೆ ಸಂಬಂಧಪಟ್ಟದ್ದಲ್ಲ. ನಾನು ಮುಖ್ಯಮಂತ್ರಿಗಳ ಆಗ್ರಹ ಪಡಿಸ್ತೇನೆ. ಒಂದು ಕಡೆ ಬರ, ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆಯ ಗೊಂದಲ, ಇನ್ನೊಂದು ಕಡೆ ಕಾವೇರಿಯ ಜಲವಿವಾದ, ಇಂಥ ಗಂಭೀರ ಪರಿಸ್ಥಿತಿಗಳಿರುವ ಪರಿಸ್ಥಿತಿಯಲ್ಲಿ ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿಯಲ್ಲಿ ನೀವು ವಾರಗಟ್ಟಲೆ ದೆಹಲಿಯಲ್ಲಿದ್ದು ಕಾಯ್ತಾ ಇರುವುದು ಆಡಳಿತಾತ್ಮಕವಾದ ಹಿತದೃಷ್ಟಿಯಿಂದ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ ಅನ್ನುವಂಥ ಭಾವನೆ ಜನರಿಗೆ ಬರುವಂಥ ಒಂದು ವಾತಾವರಣ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ರಹ ಪಡಿಸ್ತಾ ಇರುವುದು, ತಕ್ಷಣ ನೀವು ಕರ್ನಾಟಕ ಮರಳಬೇಕು. ಅಲ್ಲಿ ಆಡಳಿತ ವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಬೇಕು. ಕಾವೇರಿಯ ಜಲವಿವಾದದ ಬಗ್ಗೆ ಸರ್ಕಾರಕ್ಕೆ ಜನತೆಯ ಪರವಾಗಿ ನಾವು ನಿಮ್ಮ ರಾಜ್ಯದ ಜನತೆಯ ಪರವಾಗಿ ರೈತರ ಪರವಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾವು ಬೆಂಬಲ ಕೊಡ್ತೇವೆ. ಯಾಕೆಂದರೆ ಅದು ಜನರ ಪ್ರಶ್ನೆ ಇರುವುದು, ರೈತರ ಪ್ರಶ್ನೆ ಇರುವುದು. ಹಾಗಾಗಿ ತಕ್ಷಣ ನೀವು ಕರ್ನಾಟಕಕ್ಕೆ ಮರಳಬೇಕು. ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಅಲ್ಲಿರುವಂಥ ಬರದ ಬಗ್ಗೆ ಅದು ವಿಶೇಷವಾದಂಥ ಕಾಳಜಿಯನ್ನು ವಹಿಸಬೇಕು. ಅತಿವೃಷ್ಟಿ ಪರಿಹಾರ ಕೊಡುವ ವ್ಯವಸ್ಥೆಗಳು, ಅಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ ಅನ್ನೋದನ್ನು ನೀವು ಗಂಭೀರವಾಗಿ ಗಮನಿಸಿದ್ದೀರಿ. ಅಂಥ ಸಂದರ್ಭದಲ್ಲಿ